ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತಲೆಗೆ ಸ್ನಾನ ಮಾಡಬೇಕಾಗಿತ್ತು. ಅದರಿಂದ ಸ್ವಲ್ಪ ಕೈ ಎಣ್ಣೆ, ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಇದು ಬೆಳ್ಳುಳ್ಳಿ ಹೆಸಳು. ಇದು ಕರ್ಬೇವಿನ ಸೊಪ್ಪಲ್ಲಿ ಒಂದು 4 ಬೀಜ ಹಂಗೆ ಬಂದಿತ್ತು. ಅದಕ್ಕೆ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಬೆಳ್ಳುಳ್ಳಿ ಹಾಕೋದ್ರಿಂದ ನಮ್ಮ ತಲೆಯಲ್ಲಿ ಒಟ್ಟಿದ್ರೆ ಖಾಲಿ ಹಂಗೆ ಕ್ರಮೇಣವಾಗಿ ಖಾಲಿ ಆಗುತ್ತೆ. ಇದನ್ನು ಫಸ್ಟು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ನಾವು ಬರೀ ಕೈ ಎಣ್ಣೆ ಹಚ್ಚುತ್ತಾ ಇದ್ದಿದ್ದು. ಅದ್ರ ಜೊತೆಗೆ ಬೆಳ್ಳುಳ್ಳಿ ಹೆಸಳನ್ನ ಒಂದು ಬೆಳ್ಳುಳ್ಳಿ ಫುಲ್ ಹಂಗೆ ಹಾಕ್ಬಿಟ್ಟು ಅದನ್ನು ಕೆಂಪು ಕಲರ್ ಬರೋವರೆಗೂ ಎಣ್ಣೆಲಿ ಹಂಗೆ ಹುರಿದ್ಬಿಟ್ಟು ಆ ಬೆಳ್ಳುಳ್ಳಿ ಸಮೇತ ಹಂಗೆ ಬುರುಡೆಗೆ ಹಚ್ಕೊತಾ ಇದ್ವಿ. ಅದು ಒಟ್ಟಿದ್ರೆ ಕ್ರಮೇಣವಾಗಿ ಖಾಲಿ ಆಗ್ತಾಯಿತ್ತು. ಒಂದು ತಿಂಗಳಲ್ಲಿ 2-3 ಸಲ 4 ಸಲ ಮಾಡಿದಾಗ. ಅದ್ರ ಜೊತೆಗೆ ಸೀಗೆಕಾಯಿ ಕೂಡ ಯೂಸ್ ಮಾಡ್ತಾಯಿದ್ವಿ. ಸೀಗೆಕಾಯಿ ಇವಾಗೆಲ್ಲ ಯೂಸ್ ಮಾಡೋಕ್ಕಾಗಲ್ವಲ್ಲ, ಶಾಂಪೂನೇ ಯೂಸ್ ಮಾಡಬೇಕು. ಯಾಕಂದರೆ ತಿಕ್ಕಕ್ಕೆ ಅಷ್ಟು ಕಷ್ಟ ಅಂದ್ಬಿಟ್ಟು ಕೈ ಎಣ್ಣೆನೂ ಹಚ್ಚುತ್ತಾ ಇಲ್ಲ, ಈ ಸೀಗೆಕಾಯಿನೂ ಯೂಸ್ ಮಾಡ್ತಾಯಿಲ್ಲ. ಅದರಿಂದನೇ ಅದು ಜಾಸ್ತಿ ಒಟ್ಟು ಮತ್ತು ಕೂದಲುದ್ರದ್ದೆಲ್ಲ ಸ್ಟಾರ್ಟ್ ಆಗಿದೆ. ನನಗಂತೂ ವಿಪರೀತ ಕೂದಲುದ್ರುತ್ತೆ, ಒಟ್ಟು ಕೂಡ ಅವಾಗವಾಗ ಆಗ್ತಾ ಇರುತ್ತೆ. ಅವಾಗ ಆದಾಗ ನಾನು ಏನು ಮಾಡ್ತೀನಿ, ಈ ಬೆಳ್ಳುಳ್ಳಿನ ಎಣ್ಣೆ ಒಳಗೆ ಕಾಯಿಸ್ಬಿಟ್ಟು ಆ ಎಣ್ಣೆನ ತಲೆಗೆ ಹಚ್ಕೊಳ್ತೀನಿ. ಹಾಗೆ ಈಗ ಶಾಂಪೂ ಯೂಸ್ ಮಾಡೋದ್ರಿಂದನೂ ಕೂಡ ಒಟ್ಟು ಜಾಸ್ತಿ ಆಗಿರುತ್ತೆ. ಇವತ್ತು ನಮ್ಮ ಮನೆಯವ್ರದ್ದು ಬರ್ತಡೇ ಇರೋ ಕಾರಣ ಇವತ್ತು ಮನೇಲಿ ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡೋಣ ಅಂಥೇಳಿ ಇವತ್ತು ಅಂಗಡಿಗೆ ಲೇಟಾಗಿ ಹೋಗ್ತಾ ಇದ್ದೀನಿ. ಮನೆಯಲ್ಲೆಲ್ಲ ಪೂಜೆ ಮಾಡಬೇಕಿತ್ತು, ಎಲ್ಲ ಕ್ಲೀನ್ ಮಾಡಿ. ಅದಕ್ಕೋಸ್ಕರ ಇವತ್ತು ಮನೆಯಲ್ಲಿ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ ಅಂಗಡಿಗೆ. ಸ್ನಾನ ಎಲ್ಲ ಆದಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇದು ಧೂಪ ಹಾಕೋದಕ್ಕೆ ಕಾಯ್ದು ಚಿಪ್ ಬರುತ್ತಲ್ಲ, ಅದನ್ನು ಸ್ಟವ್ ಮೇಲೆ ಕಾಯಿಸ್ಕೊಂಡು ಅದರಲ್ಲಿ ಧೂಪ ಹಾಕೋದು ನಾನು. ಯಾಕಂದರೆ ಎಲ್ಲ ಒಲೆಗಳೆಲ್ಲ ಇರಲ್ವಲ್ಲ, ಹಾಗೆ ಇದನ್ನು ಇಟ್ಕೊಂಡಿಲ್ಲ ನಾನು, ಇಜ್ಜಲು ಅದು ಕೂಡ ಇಟ್ಕೊಂಡಿಲ್ಲ. ನಾನು ಯಾವಾಗಲೂ ಇದೇ ಥರ ಕಾಯಿ ಚಿಪ್ಪಲ್ಲಿ ಅದನ್ನು ಸ್ಟವ್ ಮೇಲೆ ಬಿಸಿ ಮಾಡಿಬಿಟ್ಟು ಅದರಲ್ಲಿ ಬರೋವಂಥ ಕೆಂಡನೇ ಧೂಪ ಹಾಕೋದಕ್ಕೆ ಯೂಸ್ ಮಾಡ್ತೀನಿ. ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ಅಂಗಡಿಗೆ ಹೋಗಬೇಕು. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಯಜಮಾನ್ರು ಬರ್ತಡೇಗೋಸ್ಕರ ನಾನೇ ಕೇಕ್ ಮಾಡ್ತಾಯಿದ್ದೀನಿ. ನನ್ನ ಕೈಯಾರ ವರ್ಷವಿಡೀ ಎಲ್ಲ ಬೇರೆಯವ್ರಿಗೆ ಅವ್ರು ಕೇಕ್ ಮಾಡಿಕೊಡ್ತಾರೆ. ಅದಕ್ಕೆ ನಾನು ಇವತ್ತು ಅವ್ರಿಗೆ ಗೊತ್ತಿಲ್ಲದಂಗೆ ಕೇಕ್ ಮಾಡ್ತಾಯಿದ್ದೀನಿ. ದೊಡ್ಡದು ಮಾಡಲ್ಲ, ಚಿಕ್ಕದು ಮಾಡ್ತಾಯಿದ್ದೀನಿ. ನನ್ನ ಮಗ ಹೋಗಿ 1 ವಾರ ಆಗಿತ್ತು ಮೈಸೂರಿಗೆ, ನೆನೆ ಬಂದ. ಅವನೇ ಹೆಲ್ಪ್ ಮಾಡ್ತಾನೆ ನನಗೆ. ಇವಾಗ ನಾನಿವಾಗ ಈ ಕೇಕ್ನ ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನಾನು ಇಷ್ಟೇ ಕೇಕ್ ತಗೊಂಡಿದ್ದು 1/4 kg ಬರುತ್ತೆ ಪ್ಲೈನ್ ಕೇಕು. ಇದನ್ನು ನಾನು ಮಾರ್ಕ್ ಹಾಕೊಂಡಿದ್ದೀನಿ. ಇವಾಗ ಈ ಶೇಪ್ಗೆ ಇಲ್ಲೊಂದು ಮಾರ್ಕ್ ಹಾಕೊಂಡಿದ್ದೀನಿ. ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಮಾಡುವ ನಿಮ್ಗಾಗಲ್ಲ ಹಂಗೆ. ಫ್ರೆಂಡ್ಸ್, ಏನು ಗೊತ್ತಾ, ನೀವು ಕೂಡ ಮನೇಲಿ ಮಾಡ್ಬೋದು. ಈ ಬೇಕ್ರಿಗಳಲ್ಲಿ ಪ್ಲೈನ್ ಕೇಕ್ ಸಿಗುತ್ತೆ ನೋಡಿ, ಪ್ಲೈನ್ ಕೇಕ್ ತೊಗೊಬಂದು ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಹನಿ ಕೇಕ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಕ್ರೀಮ್ ಕೇಕ್ ಅಲ್ಲ, ಇದು ಹನಿ ಕೇಕು. ಇದು ನಾನು ತೊಗೊಂಡಿರೋದು 1/4 kg ಪ್ಲೈನ್ ಕೇಕ್ ಅಷ್ಟು ಬರುವಷ್ಟು. ಯಾಕಂದರೆ ನೀವು ನಿಧಾನಕ್ಕೆ ನೋಡ್ಕೊಂಡು ಮಾಡಿ. ಯಾಕಂದರೆ ನಾನು ಬೇಕ್ರಿಲಿ ಮಾಡ್ತಾ ಇರೋದ್ರಿಂದ ಒಂದು ವೇಸ್ಟ್ ಆದರೆ ಇನ್ನೊಂದು ತಗೊಂಡು ಮಾಡ್ಬೋದು. ನೀವೇನಾದರೂ ಮನೇಲಿ ಮಾಡ್ತೀನಿ ಅಂತ ಅನ್ನೋರು ನಿಧಾನಕ್ಕೆ ಮೊದಲು ನೋಡ್ಕೊಂಡು ಹಾಕ್ಕೊಂಡು ಆಮೇಲೆ ಈ ಥರ ಕಟ್ ಮಾಡಿ ಶೇಪ್ಗೆ. ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ.
ಆಗುತ್ತೆ, ಅದು ನೀವು ಸುಮ್ಮನೆ ತಗೊಬಂದದ್ದು ವೇಸ್ಟ್ ಆಗುತ್ತೆ. ನೀವು ಮನೇಲೇ ಕೂಡ ಮಾಡ್ಕೋಬೋದು. ಇದು ಫಸ್ಟು ನೀವು ಮಾರ್ಕ್ ನೀಟಾಗಿ ಹಾಕಬೇಕು, ಹಾಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ. ನಾನು ತುಂಬ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ, ಅದಕ್ಕೆ ಹುಷಾರಾಗಿ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಒಂದೂ ವೇಸ್ಟ್ ಮಾಡಲಿಲ್ಲ, ನಿಧಾನಕ್ಕೆ ನೋಡ್ಕೊಂಡು ಮಾರ್ಕ್ ಹಾಕೊಂಡು ಮಾಡಿದೆ. ನಾನು ಇವಾಗ ಫಸ್ಟು ಸೇಫಲ್ಲಿ ಕಟ್ ಮಾಡ್ಕೊಂಡು ಅದಕ್ಕೆ ಈ ಸೆಂಟ್ರಲ್ಲಿ ಕಟ್ ಮಾಡಿದ್ದೀನಿ ನೋಡಿ ನಾನು 2. ಇದನ್ನು ಸಕ್ಕರೆ ಬಂದಿರೋದು, ಇದು ಸಕ್ಕರೆ ಹನಿ. ಇದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿದ್ದೀನಿ. ಇದು ಪೈನಾಪಲ್ ಕ್ರಷು, ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲ ಅಂತ ಅಂದರೆ ಬೇಡ. ಜಾಮ್ ಇರುತ್ತೆ. ಇದಕ್ಕೆ ಬೇಕಾಗಿರೋ ಪದಾರ್ಥ ಏನು ಅಂತ ಹೇಳಿದ್ರೆ ಇದು ಪ್ಲೈನ್ ಕೇಕು ಮತ್ತು ಸಕ್ಕರೆ ಹನಿ ಸಕ್ಕರೆ ಕಾಯಿಸಿರುವಂಥ ಪಾನಕ, ಸ್ವಲ್ಪ ನೀರು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಅದು ತಣ್ಣಗಾದ್ಮೇಲೆ ನೀವು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೋಬೋದು ಬೇಕಂದರೆ. ಆಮೇಲೆ ಇದು ಮಿಕ್ಸ್ ಜಾಮ್ ಬೇಕು, ಮತ್ತು ಸ್ವಲ್ಪ ಕೊಬ್ಬರಿ ಪುಡಿ ಬೇಕು. ಕೊಬ್ಬರಿ ಪುಡಿ ನೀವು ಮನೇಲೇ ಮಾಡ್ಕೋಬೋದು, ಏನು ಅಂಗಡಿಲಿ ತರುವಂಥ ಅವಶ್ಯಕತೆ ಇಲ್ಲ. ಕೊಬ್ಬರಿ ಇದ್ದರೆ ಅದನ್ನು ತುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಸಣ್ಣಕ್ಕೆ ಪೌಡ್ರ್ ಅಂದರೆ ತುಂಬ ಪೌಡ್ರಲ್ಲ, ಸ್ವಲ್ಪ ತರಿಯಾಗಿ ಪೌಡ್ರ್ ಥರ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಇವಾಗ ಸೆಂಟ್ರ್ ಕಟ್ ಮಾಡಿದ್ನಲ್ಲ ಅದ್ರ ಮೇಲೆ ಇದು ಹನಿ ಕೇಕ್ ಆಗಿರೋದ್ರಿಂದ ಚೆನ್ನಾಗಿ ಕುಡಿಸ್ಬೇಕು ಹನಿನ, ಆವಾಗಲೇ ಚೆನ್ನಾಗಿರೋದು ಹನಿ ಕೇಕಿಗೆ. ಆಮೇಲೆ ಮಧ್ಯದಲ್ಲಿ ನಾನು ಪೈನಾಪಲ್ ಕ್ರಷ್ ಹಾಕಿದ್ದೀನಿ, ಪೈನಾಪಲ್ಲ ಸ್ಟ್ರಾಬೆರಿ ಕ್ರಷ್ ಹಾಕಿದ್ದೀನಿ. ಅದಕ್ಕೆ ಕ್ರೀಮ್ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಈ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಯಾವುದಾದ್ರೂ ಡಾಲ್ಡಾ ಇದ್ದರೆ ಅಥವಾ ತುಪ್ಪನೇ, ಇವಾಗ ಕಾಯಿಸಿರೋ ತುಪ್ಪ ನಿಮ್ಮ ಮನೇಲಿ ಊಟ ಮಾಡೋಕೆ ಇಟ್ಕೊಂಡಿರ್ತೀರಲ್ಲ ಅದನ್ನು ಯೂಸ್ ಮಾಡಿದ್ರೂ ಮಾಡ್ಬೋದು, ಬೆಣ್ಣೆ ಇದ್ರೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಡಾಲ್ಡಾ ಇರುತ್ತಲ್ಲ, ಈಗ ಅಂಗಡಿಲೆಲ್ಲ ಚಿಕ್ಕ ಪಾಕೆಟೆಲ್ಲ ಸಿಗುತ್ತೆ, ಅದನ್ನು ತಗೊಬಂದು ಅದಕ್ಕೆ ಸಕ್ಕರೆ ಪುಡಿ ನೈಸಾಗಿ ಪುಡಿ ಮಾಡ್ಕೊಂಡು ಅದಕ್ಕೆ ನೀಟಾಗಿ ಚೆನ್ನಾಗಿ ಅದನ್ನು ಎರಡು ಹೊಂದ್ಕೊಳ್ಳೋ ಥರ ಕ್ರೀಮ್ ಥರ ಬರೋ ಥರ ಚೆನ್ನಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡಬೇಕು ಕೆಳಗಡೆ. ಅದು ಮಿಕ್ಸ್ ಮಾಡಿದ್ಮೇಲೆ ಆ ಕ್ರೀಮನ್ನು ಮಧ್ಯಕ್ಕೆ ನೀವು ಬೇಕಾದರೆ ಲೇಯರಿಗೆ ಕೊಟ್ಕೋಬೋದು. ಫಿನಿಶಿಂಗಿಗೂ ಬೇಕಾಗುತ್ತೆ ಅದೇ ಕ್ರೀಮ್ ಇಟ್ಕೊಳ್ಳಿ. ಅದಾದಮೇಲೆ ನಾನು ಮೇಲ್ಗಡೆ ಲೇಯರ್ನೂ ಕೂಡ ಅದ್ರ ಮೇಲೆ ಇಟ್ಟು ಅದಕ್ಕೂ ಕೂಡ ಹನಿ ಕುಡಿಸ್ತಾ ಇದ್ದೀನಿ ನೀಟಾಗಿ. ಹನಿ ಕೇಕಿಗೆ ಹನಿ ನೀಟಾಗಿ ಕುಡಿಸ್ಬೇಕು, ಆವಾಗಲೇ. ಇಲ್ಲ ಅಂತಂದರೆ ಪ್ಲೈನ್ ಕೇಕ್ ಥರ ತಿನ್ನೋಕ್ಕೆ ಹೋದರೆ ಪ್ಲೈನ್ ಕೇಕ್ ಥರ ಸಿಗುತ್ತೆ. ಈ ಹನಿ ನೀಟಾಗಿ ಕುಡಿಸಿದ್ರೆ ಚೆನ್ನಾಗಿರುತ್ತೆ ಕೇಕು ಇದು. ಆಮೇಲೆ ಇದನ್ನು ಮಿಕ್ಸ್ ಫ್ರೂಟ್ ಜಾಮು ಇದು ಮೇಲೂ ಕೂಡ ಜಾಮ್ ಹಚ್ಚಬೇಕು, ಸ್ವಲ್ಪ ಲೈಟಾಗಿ, ತುಂಬ ಅಲ್ಲ. ಆಮೇಲೆ ಲೈಟಾಗಿ ಜಾಮ್ ಹಚ್ಕೊಳ್ತಾ ಇದ್ದೀನಿ. ಈಗ ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ ನೋಡಿ. ಕೊಬ್ಬರಿ ಪುಡಿಗೆ ನಾನಿಲ್ಲಿ ಟೊಮೊಟೊ ರೆಡ್ ಕಲರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕಲರ್ ಇದ್ದರೆ ಹಾಕ್ಕೋಬೋದು, ಫುಡ್ ಕಲರ್ ಮನೇಲಿ ನೀವು ಇಟ್ಕೊಂಡೇ ಇರ್ತೀರ. ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ, ಮನೇಲಿ ಅಡುಗೆಗೆ ಯೂಸ್ ಮಾಡುವಂಥ ಯೆಲ್ಲೋ ಕಲರು ಅಂದರೆ ಅರಿಶಿನ ಪುಡಿ, ಅಡುಗೆ ಅರಿಶಿನ ಪುಡಿನೂ ಕೂಡ ಇದೇ ಥರ ನೀಟಾಗಿ ಮಿಕ್ಸ್ ಮಾಡಿ ಆ ಕಲರಾಗಿ ಯೂಸ್ ಮಾಡ್ಬೋದು. ವೈಟ್ ಅದು ಕೊಬ್ಬರಿ ಪುಡಿನ ಸೈಡಲ್ಲಿ ಹಾಕಿದ್ರೆ ವೈಟ್ ಕಾಣುತ್ತಲ್ಲ, ಅದ್ರ ಬದಲು ಸ್ವಲ್ಪ ಫುಡ್ ಕಲರ್ ಹಾಕಿ ಮಾಡಿದಾಗ ಕಲರಾಗಿ ಕಾಣಿಸುತ್ತೆ ಅಂತೇಳಿ ಹಾಕಬೇಕಷ್ಟೇ, ಇನ್ನೇನಿಲ್ಲ. ನಿಮ್ಮ ಹತ್ರ ಕಲರು ಇಲ್ಲ ಅಂತ ಅಂದರೆ ಅಡುಗೆಗೆ ಉಪಯೋಗಿಸೋವಂಥ ಅರಿಶಿನ ಪುಡಿನೇ ಮಿಕ್ಸ್ ಮಾಡಿಕೊಡಿ, ಏನು ತೊಂದರೆ ಇಲ್ಲ. ಅದನ್ನು ಮಿಕ್ಸ್ ಮಾಡಿ ಫುಲ್ಲು ಸೈಡಿಗೆಲ್ಲ ನೀಟಾಗಿ ಕೊಡ್ತಾಯಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಕಲರ್ ಹಾಕಿದ್ದೀನಿ ಅಷ್ಟೇ. ಅದೆಲ್ಲ ಆದಮೇಲೆ ಕ್ರೀಮು ಇದು ಅದೇ ಕ್ರೀಮ್ ಇಟ್ಕೊಂಡು ಅಂತ ಹೇಳಿದ್ನಲ್ಲ, ಆ ಕ್ರೀಮ್ ಏನಾದರೂ ಇದ್ದರೆ ಹಾಕಿಲ್ಲ ಅಂತಂದರೆ ಏನು ತೊಂದರೆ ಇಲ್ಲ, ಇಷ್ಟೇ ಸಾಕು. ಮನೇಲಿ ಮಾಡೋದ್ರಿಂದ ಇಷ್ಟೇ ಸಾಕಾಗುತ್ತೆ. ಈಗ ಕ್ರೀಮ್ ನಾನು ಇದಕ್ಕೆ ಬಟರ್ ಪೇಪರ್ಗೆ ಹಾಕ್ಕೊಂಡಿದ್ದೀನಿ, ಅದನ್ನು ವಿ ಶೇಪಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಸುತ್ತ ಫಿನಿಶಿಂಗ್ ಕೊಡೋಣ ಅಂಥೇಳಿ, ಚೆನ್ನಾಗಿ ಕಾಣುತ್ತೆ ಅಂಥೇಳಿ. ನಿಮಗೆ ಇನ್ಶಿಯಲ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂತಂದ್ರೂ ಪ್ಲೈನ್ ಕೇಕ್ ಹಾಗೆ ಈಗ ಸ್ಕ್ವಯರ್ ಆಗಿ ಮಾಡ್ಬೋದು ನೀವು, ಇದೇ ಥರ ಸ್ಕ್ವಯರ್ ಟೈಪಲ್ಲಿ. ಇದು ನಾನು ಮಾಡ್ತಾ ಇರೋದು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ಸರ್ಪ್ರೈಸಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರೇನಾದರೂ ನೋಡಿಬಿಡ್ತಾರೆ. ಇವಾಗ ಮಾಡಿಬಿಟ್ಟು ಫ್ರಿಜ್ಜಲ್ಲೇ ಇಡಬೇಕು. ಇವಾಗ ನಾನು ಇದನ್ನು ಫ್ರಿಜ್ಗೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ಗೆ ಇಟ್ಬಿಟ್ಟು ಆಮೇಲೆ ಕಟ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಈ ಕೇಕು.
ಫ್ರೆಂಡ್ಸ್, ಕೇಕ್ ರೆಡಿ. ಹನಿ ಕೇಕ್ ರೆಡಿ. ಇದನ್ನ ಸಾಯಂಕಾಲ ರಾತ್ರಿ ಕಟ್ ಮಾಡ್ತೀವಿ. ಇದು ಮಾಡಿರೋದು ಅವ್ರಿಗೆ ಗೊತ್ತಿಲ್ಲ, ಬಂದಮೇಲೆ ತೊಗೊಂಡೋಗಿ ಸರ್ಪ್ರೈಸ್ ಕೊಡೋದು. ಫ್ರೆಂಡ್ಸ್, ಏನು ಗೊತ್ತಾ, ಕೇಕ್ ಕಟ್ ಮಾಡಿಲ್ಲ, ಮೊದಲೇ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ನನ್ನ ಮಗ ಹೋಟೆಲ್ಗೆ ಹೋಗೋಣ, ಮನೇಲಿ ಏನು ಮಾಡಬೇಡ ಅಂತ ಹೇಳಿದ್ದ. ನಾವು ಬಾಗ್ಲಾಕಿದ್ದೆ 9:30 ಆಗೋಗಿತ್ತು. 9:30 ಆಗೋಗಿರೋದ್ರಿಂದ ಬೇಗ ಬಾಗ್ಲಾಕ್ಬಿಡ್ತಾರೆ ಹೋಟೆಲು ಅಂತ ಹೇಳ್ಬಿಟ್ಟು ಫಸ್ಟು ಹೋಟೆಲ್ಗೆ ಹೋಗಿದ್ದು ಬಂದು ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ನೋಡಿಬಿಟ್ರು ಆವಾಗಲೇ ಕೇಕ್ ಮಾಡಿದ್ದು. ನನ್ನ ಮಗ ತೋರಿಸ್ದ ಫಸ್ಟೇ. ಆಮೇಲೆ ಹೋಟೆಲ್ಗೆ ಹೋಗ್ಬಿಟ್ಟು ಆಮೇಲೆ ಕಟ್ ಮಾಡೋಣ ಅಂತೇಳಿ ಫಸ್ಟು ಹೋಟೆಲ್ಗೆ ಹೋಗಿದ್ದೀವಿ. ಅಷ್ಟೇ ಬಿಡು.